ಎಲ್ರಿಗೂ ನಾನು ಹೇಳ್ಕೊಳ್ಳೋದಷ್ಟೇ, ಈ ಕಾಯಿಲೆ ಬರಬಾರ್ದು. ಮಿಸ್ ಆಗಿ ಏನೋ ನಮ್ಮ ದುರಾದೃಷ್ಟ ನಮ್ಮ ಇದು ಬಂತು ಅಂದರೆ ದಯವಿಟ್ಟು ಇಲ್ಲಿ ಬನ್ನಿ, ಅಲ್ಲಿ ಇಲ್ಲಿ ಹೋಗಿ ಇದು ಮಾಡ್ಕೊಂಬೇಡಿ. ಪುನಃ ಜನ ಆಯುರ್ವೇದ ಹಾಸ್ಪಿಟ್ಲು ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಟ್ಯಾಬ್ಲೆಟ್ಸ್ ಇದೆ, ಸ್ಟಾಫು ಅಷ್ಟೇ, ಡಾಕ್ಟ್ರು ಅಷ್ಟೇ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇದು ಹೇಳ್ತೀನಿ, ಬರೀ ಪುನರ್ಜನ್ಮ ಕೂಡ ಹಾಸ್ಪಿಟ್ಲು. ಸರ್ ನಮಸ್ತೆ. ನಮಸ್ತೆ ಯಾವ ಊರಿಂದ ಬಂದಿದ್ದೀರಾ ಸರ್? ಮೇಡಮ್, ತುಮಕೂರಿಂದ. ತಮ್ಮ ಹೆಸರು? ಸಿದ್ದರಾಜು ಅಂತ. ಪೇಷಂಟ್ ಯಾರು ಸರ್? ನಮ್ಮ ಮಿಸ್ಸಸ್. ಓಕೆ, ಅವ್ರ ಹೆಸರು? ಭಾಗ್ಯಮ್ಮ. ವಯಸ್ಸು ಎಷ್ಟು ಅವ್ರದ್ದು? 50 years. ಸರಿ ಸರ್, ಅವ್ರಿಗೆ ಏನಾಗಿತ್ತು? ಇಲ್ಲಿ ಮೂಗಲ್ಲಿ ಒಂಥರ ಸಣ್ಣದಾಗ ಗಾಯ ಆಯಿತು. ಹಾಂ. ನಾವು ಅಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸ್ತು. ಓಕೆ. ಬಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಸ್ಟಾಕ್ ಆಯಿತು. ಅಲ್ಲಿಂದ ತುಮಕೂರು ಹಾಂ. ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿ ಇದು ಮಾಡಿ 2 years ಬ್ಯಾಕ್ 2 or 3 years ಆಯಿತು. ಒಂದು 2 ಸರಿ ಆಪ್ರೇಷನ್ ಆಯಿತು. ಒಂದು ಸರಿ ಕ್ಯಾನ್ಸರ್ ಆಪ್ರೇಷನ್ ಆಯಿತು. ಆಮೇಲೆ ಸೆಕೆಂಡ್ ಟೈಮು ಥೈರಾಯ್ಡ್ ಆಪ್ರೇಷನ್ ಅಂತ ಆಯಿತು. ಆಪ್ರೇಷನ್ ಆಗಿದೆಯಾ? 2 ಸರಿ ಆಪ್ರೇಷನ್ ಆಯಿತು. ತಿರ್ಗಾ ಅವಾಗ ರೇಡಿಯೇಷನು ಕೀಮೋ ಅಂತೇಳಿ ತಗೊಂಡು ಅಲ್ಲಿ 24 ಏನೋ ರೇಡಿಯೇಷನ್ ಬರ್ತಿದ್ರು. ಆ 24 ರೇಡಿಯೇಷನ್ ಅಂತಂದ್ರೆ ನಾಲಿಗೆ ಒಂಥರ ಇದಾಗ್ಬಿಡ್ತು. ನಾಲಿಗೆ ಚಾರ್ಜ್ ಬ್ಲಡ್ ಬರೋದು. ಊಟ ತಿನ್ನೋಕ್ಕಾಗ್ತಿರ್ಲಿಲ್ಲ, ತಿಂಡಿ ತಿನ್ನೋಕ್ಕಾಗ್ತಿರ್ಲಿಲ್ಲ, ಬಿಸಿಲು ಇವೇ ನೋಡೋಕ್ಕಾಗ್ತಿರಲಿಲ್ಲ. ಕಡೆ ನಮ್ಮ ಮನೆಯವರು ಇದ್ದಿರ್ತೀನಿ, ಓದೋಡ್ತೀನಿ, ಆಗಲ್ಲ ನನ್ನ ಕೈಲಿ. ಅಷ್ಟು ರೇಡಿಯೇಷನ್ಗೆ ಸುಸ್ತಾಗ್ಬಿಟ್ಟಿದ್ರು. ವೆಯ್ಟು ಫುಲ್ ಲಾಸ್ ಆಗಿತ್ತು. ಓಡಾಡಕ್ಕಾಗ್ತಿಲ್ಲ, ಈ ಸಣ್ಣ ಬೆಳ್ಕೊಂಡ್ರೆ ಆಗ್ತಿರ್ಲಿಲ್ಲ, ಅಷ್ಟು ವೀಕ್ ಆಗ್ಬಿಟ್ಟಿದ್ರು. ಕಡೆಗೆ ನಮ್ಮ ದೊಡ್ಡಳ್ಳಿ ಒಬ್ಬರು ಇದ್ದಾರೆ, ಯೋಗೇಶ್ ಅಂತೇಳಿ, ತವಿಕೆರೆಯಲ್ಲಿ. ಅವರು ಇಲ್ಲಿ ರೆಫರ್ ಮಾಡಿದ್ರು. ಫಸ್ಟ್ ಟೈಮ್ ಬಂದಾಗ ನಮಗೂ ಸ್ವಲ್ಪ ಭಯ ಆಯಿತು. ಭಯ ಅಂದರೆ ಫುಲ್ ಭಯನೇ ಆಗಿತ್ತು, ಏನಾಗೋದು ಅಂತ. ಬಟ್ ಬಂದಾಗ ಒಂದು ಸರಿ ತೊಗೊಂಡೋದು ನಾರ್ಮಲ್ ಆಯಿತು. 2ನೇ ಸರಿ ಬಂದು 2ನೇ ಸರಿ ಈಗ ಆರಾಮಾಗಿದೆ. ಈಗ 3ನೇ ಟೈಮ್ ಬಂದಿದ್ದೀನಿ. ಬಟ್ ಮೊದಲಿಗಿನ್ನ ಫೈನ್ ಆಗಿದೆ. ಈಗ ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಹೊಲ್ದ ಕೆಲಸ, ತೊಳೆದ ಕೆಲಸ ಎಲ್ಲ ಮಾಡ್ತಾರೆ, ಬಟ್ಟೆ ಹೋಗಿದ್ದಾರೆ, ಅಡುಗೆ ಮಾಡ್ತಾರೆ, ಫುಲ್ ಆರಾಮಿದೆ. ಸರ್ ಇಲ್ಲಿಗೆ ಬಂದಾಗ ಯಾವ ಕಂಡೀಷನ್ ಅಲ್ಲಿ ಇದ್ರು? ಸ್ಟಾರ್ಟಿಂಗ್ ಏನದು ಫಸ್ಟ್ ಸ್ಟೇಜಲ್ಲಿತ್ತು. ಫಸ್ಟ್ ಸ್ಟೇಜು ಅಲ್ಲಿ 3 months ಬೇಕಾಗಿತ್ತು ಅಂದರು ಫಸ್ಟ್ ಸ್ಟೇಜ್ಗೆ ರೀಚ್ ಆಗೋಕ್ಕೆ. ಅಲ್ಲೆಲ್ಲ ಹೋದಾಗ ಇದಾಯ್ತು, ಸ್ವಲ್ಪ ಟೈಮ್ ಡಿಲೇ ಆಯ್ತಲ್ಲ. ಸೊ ಇಲ್ಲಿ ಬಂದಾಗ ಅವ್ರ ಕಂಡೀಷನ್ ಹೇಗಿತ್ತು ಅಂತ ಹೇಳಿದ್ರಿ. ಇವಾಗ ಹೇಗಿದ್ದಾರೆ ಸರ್? ಏನೆಲ್ಲ ಬೆಟರ್ಮೆಂಟ್ ಆಗ್ತಿದೆ? ಚೆನ್ನಾಗಿದ್ದಾರೆ ಮೇಡಮ್. ಈಗ ಫಸ್ಟು ಊಟ ತಿಂಡಿ ಮಾಡ್ತಿರ್ಲಿಲ್ಲ, ಬಿಸಿಲಿಗೆ ಅಂತ ಬರ್ತಿರ್ಲಿಲ್ಲ. ಜಾಸ್ತಿ ಕೆಲಸ ಮಾಡಿದ್ರೆ ಆಯಾಸ ಆಗ್ಬಿಡೋದು, ಸುಸ್ತಾಗ್ಬಿಡೋದು. ಮುಂಚೆ ಅಷ್ಟಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಪೇಯ್ನ್ ಎಲ್ಲ ಏನಿಲ್ಲ? 50-75% ಸೂಪರ್ ಆಗಿದೆ. ಓಕೆ ಓಕೆ. ಸೊ ಸರ್, ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ವೀಕ್ಷಕರಿಗೂ ಹೇಳಿ ಈ ಹಾಸ್ಪಿಟ್ಲ್ ಬಗ್ಗೆ. ಈಗ ಯಾರಾದರೂ ಫಸ್ಟ್ ಟೈಮ್ ಬರಬೇಕು ಅಂತ ಇರೋರಿಗೆ ಏನಾದರೂ ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಸಿದ್ದರಾಜು ಅಂತ. ಎಲ್ರಿಗೂ ನಾನು ಹೇಳ್ಕೊಳ್ಳೋದಷ್ಟೇ, ಈ ಕಾಯಿಲೆ ಬರಬಾರ್ದು. ಮಿಸ್ ಆಗಿ ಏನೋ ನಮ್ಮ ದುರಾದೃಷ್ಟ ನಮ್ಮ ಇದು ಬಂತು ಅಂದರೆ ದಯವಿಟ್ಟು ಇಲ್ಲಿ ಬನ್ನಿ, ಅಲ್ಲಿ ಇಲ್ಲಿ ಹೋಗಿ ಇದು ಮಾಡ್ಕೊಂಬೇಡಿ. ನೀವು ಪುನಃ ಆಯುರ್ವೇದ ಹಾಸ್ಪಿಟ್ಲು ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಟ್ಯಾಬ್ಲೆಟ್ಸ್ ಇದೆ, ಸ್ಟಾಫು ಅಷ್ಟೇ, ಡಾಕ್ಟ್ರು ಅಷ್ಟೇ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎನಿ ಟೈಮ್ ಫೋನ್ ಮಾಡ್ತಾರೆ. ವಾರಕ್ಕೆ 15 ದಿನಕ್ಕೆ 10 ದಿನಕ್ಕೆ ಒಂದ್ಸರಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿರ್ತಾರೆ. ಈಗ ಹೇಳ್ತೀನಿ, ಇದು ಬರೀ ಪುನರ್ಜನ್ಮ ಕೂಡ ಹಾಸ್ಪಿಟ್ಲು.